ರಾಶಿಕಾ ಶೆಟ್ಟಿ ನಿನ್ನೆ ಎಪಿಸೋಡಲ್ಲಿ ಅಂತ ಹೇಳಿದ್ರೆ 15ನೇ ವಾರದ ಪಂಚಾಯತಿನಲ್ಲಿ 100% ಇವರಿಗೆ ಮೋಸ ಆಯಿತು. ಹಾಗೆಯೇ ಅವರು ಹೇಳಲಿಕ್ಕೆ ಹೊರಟಂತಹ ಪಾಯಿಂಟನ್ನು ಕಂಪ್ಲೀಟಾಗಿ ಡೈವರ್ಟ್ ಮಾಡಿ ಒಂದು ರೀತಿಯಾಗಿ ಮ್ಯಾನಿಪುಲೇಟ್ ಮಾಡಿದ್ರು ಅಂತಲೇ ಹೇಳಬಹುದು. ಕಂಪ್ಲೀಟಾಗಿ ಅದನ್ನು ಚೇಂಜ್ ರೀತಿಯಲ್ಲೇ ತಗೊಂಡು ಹೋದರು. ರೀಸನ್ ಏನಪ್ಪ ಅಂತಂದರೆ ಅಶ್ವಿನಿ ಗೌಡ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಮತ್ತು ರಾಶಿಕಾ ಅವರನ್ನ ಈ ವಾರ ಮನೆ ಕಳಿಸೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ ಕಾಣಿಸುತ್ತೆ. ಸೊ ಹೀಗಾಗಿನೇ ಈ ರೀತಿಯಾಗಿ ಮಾಡಿದ್ರು ಅಂತ ಅನ್ನಿಸ್ತಾ ಇತ್ತು. ಸೊ ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದರೆ, ರಾಶಿಕಾ ಶೆಟ್ಟಿ ಅವರು ಎಷ್ಟೋ ವಾರಗಳಿಂದ ಎಷ್ಟೆಲ್ಲ ಚೆನ್ನಾಗಿ ಟಾಸ್ಕನ್ನು ಆಡ್ಕೊಂಡು ಬರ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯ ಟಾಸ್ಕ್ ಕ್ವೀನ್ ಅಂತಾನೆ ಸಖತ್ ಪಾಪ್ಯುಲರ್ ಕೂಡ ಇದ್ದಾರೆ. ಸೊ ಇಂಥವರಿಗೆ ಎಷ್ಟೋ ವಾರಗಳ ಕಾಲ ಸೂಪರ್ಬಾಗಿ ಆಡಿ ವಾರವಿಡೀ ಟಾಸ್ಕನ್ನು ಸೂಪರ್ಬಾಗಿ ಆಡಿದ್ರು ಕೂಡ ಒಂದೇ ಒಂದು ಕಿಚ್ಚನ ಚಪ್ಪಾಳೆ ಇಲ್ಲ, ಒಂದೇ ಒಂದು ಅಪ್ರಿಷಿಯೇಷನ್ ಇಲ್ಲ. ಅದೇನೆ ಈ ವಾರ ಅಶ್ವಿನಿ ಗೌಡ ಅವರು ಒಂದೆರಡು ಗೇಮನ್ನು ಚೆನ್ನಾಗಿ ಆಡಿ ಗೆದ್ದರು, ತಗೊಳ್ಳಿ ಕಿಚ್ಚನ ಚಪ್ಪಾಳೆ. ಹಾಗೇನೆ ಅಲ್ಲಿ ಈ ವಾರ ಅಟ್ಲೀಸ್ಟ್ ಅವರು ವ್ಯಕ್ತಿತ್ವಲ್ಲಾದರೂ ಚೆನ್ನಾಗಿದ್ರು ಅನ್ನೋದಾದರೆ ಈ ಪಾಯಿಂಟನ್ನು ನಾನು ಒಪ್ಕೊಳ್ತೀನಿ. ಈ ವಾರ 100% ಅವರು ಡಿಸರ್ವಿಂಗ್ ಇದ್ರು. ಟಾಸ್ಕನ್ನು ಕನ್ಸಿಡರ್ ಮಾಡೋದಾದರೆ, ಟಾಸ್ಕನ್ನು ಹೊರತುಪಡಿಸಿ ವ್ಯಕ್ತಿತ್ವದ ವಿಚಾರ ಅಂತ ಬರೋದಾದರೆ, ಅವ್ರು ಮಾತಾಡಿದ್ದಿಲ್ಲಿ ರಘು ಅವ್ರ ತೊಡೆ ಮೇಲೆ ರಾಶಿಕ್ ಅವ್ರು ಮಲ್ಕೊಂಡಿರ್ತಾರೆ, ಅಥವಾ ತೊಡೆ ಬೇಕಾಗುತ್ತೆ, ಅವ್ರ ಭುಜ ಬೇಕಾಗುತ್ತೆ, ಈ ರೀತಿಯಾಗೆಲ್ಲ ಮಾತಾಡಿದ್ದೇನಿದೆ. ಸೊ ಅದನ್ನು ಅವರು ಯಾವ ರೀತಿಯಲ್ಲಿ ಮಾತಾಡಿದ್ದು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೇ. ಸೊ ಇದೇ ಒಂದು ವಿಚಾರವನ್ನು ಇಲ್ಲಿ ರಾಶಿಕ್ ಅವರು ಹೇಳಲಿಕ್ಕೆ ಹೊರಟಿರ್ತಾರೆ. ಸೊ ಅಶ್ವಿನಿ ಮತ್ತೆ ರಾಶಿಕ್ ಅವರ ವಿಷಯ ಪ್ರಸ್ತಾಪ ಆದಾಗ ಇದನ್ನ ಹೇಳಲಿಕ್ಕೆ ಹೊರಟಿರ್ತಾರೆ. ಆ ಸಮಯದಲ್ಲಿ ಕಿಚ್ಚ ಸುದೀಪ್ ಅವರು ಅದನ್ನ ಯಾವ ರೀತಿಯಾಗಿ ಟರ್ನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ರಾಶಿಕ್ ಅವ್ರು ಏನಾದ್ರು ಅಶ್ವಿನಿ ಅವರ ಬಗ್ಗೆ ಜಾಸ್ತಿ ಪಾಯಿಂಟ್ಗಳನ್ನ ಹೇಳಿದಿದ್ರೆ ಅಶ್ವಿನಿ ಗೌಡ ಅವರಿಗೆ ಕಿಚ್ಚನ ಚಪ್ಪಾಳೆಯನ್ನು ಕೊಡೋದಕ್ಕೆ ಆಗ್ತಾ ಇರಲಿಲ್ಲ. ಕೊಟ್ಟರು ಕೂಡ ಅದು ಡಿಸರ್ವಿಂಗ್ ಇಲ್ಲ ಅಂತ ಅನಿಸ್ತಾ ಇತ್ತು. ಸೊ ಇದರಿಂದಾಗಿನೇ ಏನೋ ಅಂತ ಕಾಣಿಸುತ್ತೆ. ಆ ವಿಷಯವನ್ನು ಹೆಂಗೆ ತಿರ್ಸ್ತಾರೆ ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಸೂರಜ್ ಅವರ ವಿಷಯಕ್ಕೆ ತಿರ್ಸ್ತಾರೆ. ಯಾಕೆ ಅಂತ ಗೊತ್ತಾಗಿಲ್ಲ. ಸೊ ಅವರಿಗೂ ಕೂಡ ಮಾತಾಡೋ ಅವಕಾಶ ಕೊಡಬೇಕಲ್ವಾ, ಸೊ ಅದನ್ನು ಕೊಟ್ಟಿಲ್ಲ. ಕಂಪ್ಲೀಟಾಗಿ ಅದನ್ನು ಡೈವರ್ಟ್ ಮಾಡ್ತಾರೆ, ಬೇರೆ ರೀತಿಯಲ್ಲೇ ಹೋಗುತ್ತೆ ಅದು. ಹಾಗೆಯೇ ಇಲ್ಲಿ ರಾಶಿಕ್ ಅವರ ಒಂದು ವ್ಯಕ್ತಿತ್ವ ಏನಿದೆ, ಸೊ ಅದು ಡೌನ್ ಆಗೋ ರೀತಿಯಲ್ಲೇ ಕಾಣಿಸುತ್ತೆ. ಸೊ ಸೂರಜ್ ಅವರ ವಿಷಯ ಪ್ರಸ್ತಾಪ ಮಾಡಿದ್ರಿಂದ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಹೀಗೆ ಒಂದು ವಿಷಯವನ್ನು ಹೇಳೋದಾದರೆ, ಇವಾಗ ಸೂರಜ್ ಹಾಗೆಯೇ ರಾಶಿಕ್ ಅವರಿಗೆ ಏನೋ ಒಂದು ಕಂಫರ್ಟ್ ಝೋನ್ ಇದೆಯಪ್ಪ, ಅವರು ಬಟ್ಟೆಗಳನ್ನು ತೆಗೆದು ಅವರು ಬಿಸಾಡಿದಾರೋ ಅಥವಾ ಏನಾಗಿದೆಯೋ ಅವ್ರವ್ರು ಸಾಲ್ವ್ ಮಾಡ್ಕೊಳ್ತಾರಲ್ವಾ. ಸೊ ಅಶ್ವಿನಿ ಗೌಡ ಅವ್ರ ಮಧ್ಯೆ ಇಂಟರ್ಫಿಯರ್ ಆಗಿರೋದೇ ತಪ್ಪು. ಸ್ಟಾರ್ಟಿಂಗಲ್ಲಿ ಮಾತಾಡಬೇಕಾಗಿರೋದು ಅದೇ ಪಾಯಿಂಟ್ ಅಲ್ವಾ. ಸೊ ಬಟ್ ಆ ಪಾಯಿಂಟ್ ಇಲ್ಲ. ಮತ್ತು ಅಶ್ವಿನಿ ಗೌಡ ಅವರು ಈ ಹಿಂದೆ ಎಂತೆಂಥ ಮಾತುಗಳನ್ನು ಆಡಿದ್ದಾರೆ. ಸೊ ಆವಾಗೆಲ್ಲ ಪಾಯಿಂಟನ್ನು ರೈಸ್ ಮಾಡಲ್ಲ. ಬಟ್ ಇಲ್ಲಿ ರಾಶಿಕಾ ಹಾಗೆಯೇ ಸೂರಜ್ ಅವರು ಏನೋ ಒಂದು ಸಣ್ಣ ಪುಟ್ಟ ಕ್ಲಾಶ್ ಅವ್ರವ್ರ ನಡುವೆ ಇರೋದು. ಸೊ ಸೂರಜ್ ಅವರಿಗೆ ಪ್ರಾಬ್ಲಮ್ ಇಲ್ಲ, ಬೇರೆಯವ್ರಿಗೆ ಯಾಕೆ ಅದು ಅರ್ಥ ಆಗ್ತಾ ಇಲ್ಲ. ಹಾಗೆಯೇ ಅವರವರ ಒಂದು ಮಾತುಕತೆ ಏನಿದೆ, ಸೊ ಆ ಒಂದು ವಿಷಯದಲ್ಲಿ ಈ ಒಂದು ಪರ್ಟಿಕ್ಯುಲರ್ ವಾರದಲ್ಲಿ ರಾಶಿಕ್ ಅವರ ಈ ಒಂದು ವಿಷಯ ಏನಿದೆ, ಸೂರಜ್ ಅವರ ವಿಷಯವನ್ನು ಪ್ರಸ್ತಾಪ ಮಾಡಿದ್ದು. ಸೊ ಆ ವಿಷಯವನ್ನು ಪ್ರಸ್ತಾಪ ಮಾಡಿ ಇಲ್ಲಿ ಎಲ್ಲೋ ರಾಶಿಕ್ ಅವರನ್ನ ಸ್ವಲ್ಪ ಡೌನ್ ಮಾಡೋ ಪ್ರಯತ್ನ ಕ್ಲಿಯರಾಗಿ ಆಗ್ತಾ ಇತ್ತು, ಆಗಿದೆ ಕೂಡ. ಸೊ ಹೀಗಾಗಿನೇ ಈ ವಾರ ರಾಶಿಕ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಆಲ್ಮೋಸ್ಟ್ ಕನ್ಫರ್ಮ್ ಅವರೇನೇ ಹೋಗ್ತಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ ಇರಲಿಲ್ಲ. ಅಶ್ವಿನಿ ಗೌಡ ಅವರ ವಿಷಯ ಪ್ರಸ್ತಾಪ ಆದಾಗ ಸೊ ಅದೇ ಒಂದು ವಿಷಯವನ್ನು ಕಂಟಿನ್ಯೂ ಮಾಡಿ ಹೋಗ್ತಾ ಇದ್ರು. ಯಾಕಂತಂದ್ರೆ ಈ ವಾರ ಅಲ್ಲ ಅದು ಡಿಸ್ಕಸ್ ಮಾಡಬೇಕಾಗಿರೋದು. ಆಕ್ಚುಲ್ ಆಗಿ ಸೂರಜ್ ಅವರ ವಿಷಯ ಡಿಸ್ಕಸ್ ಮಾಡೋದೇ ಆಗಿದ್ದಿದ್ರೆ, ಸೂರಜ್ ಅವರು ಎಲಿಮಿನೇಟ್ ಆಗೋಕ್ಕಿಂತ ಮೊದಲು ಅವರ ಬಟ್ಟೆನ ತಗೊಂಡು ಹೋಗಿ ಯಾವಾಗ ಸ್ವಿಮ್ಮಿಂಗ್ ಪೂಲ್ ಹಾಕಿದ್ರೋ ಆ ಸಮಯದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಿದ್ರೆ ವ್ಯಾಲಿಡ್ ಪಾಯಿಂಟ್ ಒಪ್ಕೊಳ್ಬಹುದು, ಮಾತಾಡುವಂತಹ ಒಂದು ಸಮಯ ಇದು ಅಂತ ಹೇಳಿ. ಯಾವಾಗಲೂ ಆಗಿದ್ದನ್ನ ಯಾವಾಗಲೂ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದು ಯಾಕೆ ಈ ವಾರ ರಾಶಿಕ್ ಅವರನ್ನ ಸ್ವಲ್ಪ ಎಮೋಷ್ನಲಿ ಡೌನ್ ಮಾಡಿ ಮನೆ ಕಳಿಸೋ ಪ್ಲಾನೇ ಇದು. ಹಾಗೆಯೇ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಅವ್ರಿಗೆ ಕೊಡಲೇಬೇಕು ಅಂತ ಹೇಳಿ ಫಿಕ್ಸ್ ಆಗಿಬಿಟ್ಟಿದ್ರು ಅವರು. ಸೊ ಹೀಗಾಗಿ ಇಲ್ಲಿ ರಾಶಿಕ್ ಅವರು ಈ ಪಾಯಿಂಟನ್ನೆಲ್ಲ ಹೇಳಿದ್ರೆ ಕಿಚ್ಚನ ಚಪ್ಪಾಳೆ ಕೊಟ್ಟಾಗ ಅಷ್ಟೊಂದು ವರ್ತ್ ಇಲ್ವೇನೋ ಅಂತ ಅನಿಸ್ಬಿಡುತ್ತೆ. ಸೊ ಹೀಗಾಗಿ ಅನಾವಶ್ಯಕವಾಗಿ ಇಲ್ಲಿ ಅಶ್ವಿನಿ ಗೌಡ ಅವ್ರನ್ನ ಹೈಪ್ ಮಾಡಿದಂತೂ ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಮತ್ತು 2 versus 6 ಆಯಿತು ಈ ಬಿಗ್ ಬಾಸ್ ಮನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಹಿಂದೆ ಎಷ್ಟೋ ಸಲ ಕಿಚ್ಚ ಸುದೀಪ್ ಅವರನ್ನೇ ಹೇಳಿದ್ದಾರೆ, ನಿಮ್ಮ ವಿರುದ್ಧ 100 ಜನ ಬೇಕಾದರೂ ಮಾತಾಡಲಿ, ನೀವು ಸರಿ ಇದ್ದೀರಾ ಅನ್ನೋದಾದರೆ ಅದು ಸರಿನೇ ಅಂತ ಹೇಳಿ. ಸೊ ಆ ರೀತಿಯಾಗಿ ಇಲ್ಲಿ ಅಶ್ವಿನಿ ಗೌಡರನ್ನ ಪೋರ್ಟ್ರೇ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಆ ರೀತಿಯಾಗಿ ಇದೆಯಾ ನಿಜವಾಗ್ಲೂ ನಿಮ್ಗೆ ಹಂಗೆ ಅನ್ಸುತ್ತಾ? ಇಡೀ ಮನೆ ಅವ್ರ ವಿರುದ್ಧ ನಿಂತಿದೆ ಅಂತ ಹೇಳಿದ್ರೆ, ಅಥವಾ ಈ 2 versus 6 ಆಗಿದೆ ಅಂತ ಇಲ್ಲೇನು ಕಿಚ್ಚ ಸುದೀಪ್ ಅವ್ರು ಹೇಳಿದ್ರು, ಆ ರೀತಿಯಾಗಿ ಆಗಿದೆ ಅಂತ ಹೇಳಿದ್ರೆ ಆ ರೀತಿಯಾಗಿ ಮಾಡ್ಕೊಂಡಿರೋದು ಯಾರು? ಇವರೇನೇ ಅಲ್ವಾ. ಸೊ ಆ ವಿಷಯವನ್ನು ಕೂಡ ಕಿಚ್ಚ ಸುದೀಪ್ ಅವರು ಈ ಹಿಂದೆನೇ ಹೇಳ್ತಾರೆ ಎಷ್ಟೋ ಸಲ. ಈ ಹಿಂದೆ ಫಾರ್ ಎಕ್ಸಾಂಪಲ್ ಹಿಂದಿನ ಸೀಸನ್, ಅದಕ್ಕೂ ಹಿಂದಿನ 10ನೇ ಸೀಸನಲ್ಲಿ, ಸೊ ಆ ಸಮಯದಲ್ಲಿ ಒಂದು ರೀತಿಯಾಗಿ 2 ಗುಂಪುಗಳಾದಾಗ ಒಬ್ಬರೇ ತಾನು ಒಂಟಿ ಅಂತ ಅನ್ನಿಸ್ತಾ ಇದೆ, ತಾನು ಒಬ್ಬಳೇ ಆಗ್ಬಿಟ್ಟಿದ್ದೀನಿ ಅನ್ನುವಂತಹ ಮಾತುಗಳು ತುಂಬ ಸಲ ಬಂದಾಗ ಸುದೀಪ್ ಅವರನ್ನೇ ಹೇಳಿದರು, ನೀವು ಒಬ್ಬರೇ ಆಗ್ಬಿಟ್ಟಿದ್ದೀರಾ ಅಂತ ಹೇಳ್ಕೊಳ್ಳೋದಕ್ಕಿಂತ ನೀವು ಆ ರೀತಿಯಾಗಿ ಮಾಡ್ಕೊಂಡಿರ್ಬಹುದಲ್ವಾ ಅಂತ ಹೇಳಿ. ಅಶ್ವಿನಿ ಗೌಡ ಅವ್ರಿಗೂ ಕೂಡ ಇದು ಅಪ್ಲೈ ಆಗುತ್ತಲ್ವಾ. ಸೊ ಇವರು ಒಬ್ಬರೇ ಆಗಿದ್ದಾರೆ ಅನ್ನೋದಾದರೆ
ಸೊ ಇವರು ಅದೇ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಅಶ್ವಿನಿ ಗೌಡ ಅವರು ಮತ್ತೊಂದು ಪಾಯಿಂಟ್ಸನ್ನು ಕೂಡ ಹೇಳ್ತಾ ಇದ್ರು, ನನ್ನನ್ನು ಕುಗ್ಗಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ, ಅವರು ನನ್ನನ್ನು ಕುಗ್ಗಿಸೋದಕ್ಕೆ ಪ್ರಯತ್ನ ಪಟ್ಟಾಗ ನಾನು ಅದು ವಾಪಸ್ ಕಮ್ಬ್ಯಾಕ್ ಮಾಡಿದೆ ಅಂತ ಹೇಳಿ. ಯಾಕೆ ಹಂಗೆ ಮಾಡ್ತಾರೆ ಇವರು? ಅದಕ್ಕಿಂತ ಜಾಸ್ತಿ ಡಬಲ್ ತ್ರಿಬಲ್ ಮಾಡಿದ್ದಾರೆ ಬೇರೆಯವ್ರನ್ನ ಕುಗ್ಗಿಸುವಂತಹ ಪ್ರಯತ್ನ. ಅವಾಗ ಏನೂ ಕೂಡ ಮಾತಾಡದಿರುವಂತಹ ಕಿಚ್ಚ ಸುದೀಪ್ ಅವರು ಈ ವಾರ ಅಶ್ವಿನಿ ಗೌಡ ಅವರಿಗೆ ಸುಮ್ಮನೆ ಹೈಪ್ ಕೊಟ್ಟು ಅಲ್ಲಿ ರಾಶಿಕ್ ಅವರನ್ನ ಬಲಿ ಮಾಡಿದ್ರು. ಜೊತೆಗೆ ಕಾವ್ಯ ಶೈವ ಅವರನ್ನಂತೂ ಕಂಪ್ಲೀಟ್ ಆಗಿ ವಾಶ್ ಔಟ್ ಅನ್ನೋ ರೀತಿನಲ್ಲೇ ಆಗ್ಬಿಟ್ಟಿದೆ. ಕಾವ್ಯ ಶೈವ ಅವರ ವಿಷಯದಲ್ಲಂತೂ ಅವರಿಗೆ ಕ್ಯಾಪ್ಟನ್ ಆಗಿದ್ರಲ್ಲ ಅವರು ಓಟ್ ಮೂಲಕ. ಸೊ ಅದು ಕೂಡ ಒಂದ್ ರೀತಿಯಾಗಿ ಬೇರೆಯವ್ರ ಮೇಲೆ ಸೆಟ್ಟಿಗೆ ನಿಮ್ಗೆ ಓಟ್ ಹಾಕಿ ನೀವು ಗೆದ್ರಿ, ಸೊ ನೀವು ಒಂದ್ ರೀತಿ ಈಡೇಟ್ ತರನೇ ಕಂಡ್ರಿ ಅನ್ನೋದನ್ನ ಡೈರೆಕ್ಟ್ ಆಗಿನೇ ಹೇಳಿದ್ರು. ಸೊ ನಾನು ಆ ಪ್ಲೇಸ್ ಅಲ್ಲಿ ಇದ್ದಿದ್ರೆ ನಾನು ಈಡೇಟ್ ತರನೇ ಕಾಣಿಸ್ತಾ ಇದ್ದೆ ಅಂತ ಹೇಳಿ. ಸೊ ಇಂಡೈರೆಕ್ಟ್ ಆಗಿ ಕಾವ್ಯ ಅವರಿಗೆ ಈಡೇಟ್ ತರನೇ ನೀವು ಕಾಣಿಸ್ಕೊಂಡ್ರಿ ಅನ್ನೋದನ್ನ ಹೇಳಿದ್ರು. ಇದೇ ಕಿಚ್ಚ ಸುದೀಪ್ ಅವರು ಸೀಸನ್ 10 ನಲ್ಲಿ ಅವರು ಸ್ನೇಹಿತ್ ಗೌಡ ಅವರು ಕ್ಯಾಪ್ಟನ್ ಆಗಿದ್ರು. ಆ ಸಮಯದಲ್ಲಿ ವೋಟಿಂಗ್ ಮಾಡಲಾಗಿತ್ತು, ಅವ್ರು ಕ್ಯಾಪ್ಟನ್ ಆಗಿದ್ರು. ನಂತರ ಆ ವಾರದ ಟಾಸ್ಕ್ ಅಲ್ಲಿ ಸಂಗೀತಾ ಶೃಂಗೇರಿ ಅವರು ಒಂದು ಮಾತನ್ನ ಹೇಳಿರ್ತಾರೆ, ಸೊ ಇದು ನಿಮಗೆ ಭಿಕ್ಷೆ ಸಿಕ್ಕಿರೋದು ಕ್ಯಾಪ್ಟನ್ಸಿ ಅಂತ ಹೇಳಿ. ಆ ಸಮಯದಲ್ಲಿ ವಾರಾಂತ್ಯದಲ್ಲಿ ಬಂದು ಕಿಚ್ಚ ಸುದೀಪ್ ಅವರು ಸಂಗೀತಾ ಶೃಂಗೇರಿ ಅವರಿಗೆ ಸರಿಯಾಗಿ ಬೈದಿದ್ರು. ಭಿಕ್ಷೆ ಅಂತ ಅಲ್ಲ, ಅವರು ಅದನ್ನ ಅರ್ನ್ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಆ ರೀತಿಯಾಗಿ ರೆಸ್ಪೆಕ್ಟ್ ಅನ್ನ ಅರ್ನ್ ಮಾಡಿದ್ದಾರೆ ಅವರು. ಸೊ ಅದರಿಂದಾಗಿ ಅವ್ರಿಗೆ ಸಿಕ್ಕಿರೋದು, ಅದಕ್ಕೊಂದು ಬೆಲೆ ಇದೆ ಅನ್ನೋದನ್ನ ಹೇಳಿದ್ರು. ಅದೇ ಕಿಚ್ಚ ಸುದೀಪ್ ಅವರು ಇವಾಗ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಅನ್ನ ರೆಗ್ಯುಲರ್ ಆಗಿ ನೋಡ್ಕೊಂಡು ಬಂದವರಿಗೆ ಇದು ಹೆಂಗೆ ಅನ್ಸುತ್ತೆ, ಇವರು ಚೇಂಜ್ ಆಗ್ತಾ ಇದ್ದಾರಾ ಅಥವಾ ಮೇಲ್ ಟೀಮ್ನವ್ರು ಏನಾದರೂ ಕಂಟ್ರೋಲ್ ಮಾಡ್ತಾ ಇದಾರ ಅಂತ ಸ್ವಲ್ಪನಾದ್ರೂ ಅನ್ಸೋದು ಸಹಜ. ಸ್ವಲ್ಪ ಡಿಸಪಾಯಿಂಟ್ ಕೂಡ ಆಯಿತು. ಅವ್ರ ಲೆಕ್ಕದಲ್ಲಿ ಅವ್ರು ಸರಿ ಕೂಡ ಇರಬಹುದು, ನಮ್ಮ ಲೆಕ್ಕದಲ್ಲಿ ನಮ್ಮ ಒಂದು ಪರ್ಸ್ಪೆಕ್ಟಿವೇ ತಪ್ಪಾಗಿದ್ರು ಇರಬಹುದು. ಬಟ್ ಆಸ್ ಎ ಆಡಿಯನ್ಸ್ ಆಗಿ ನನಗೆ ಹಂಗೆ ಅನಿಸಿದ್ದು, ರಿವ್ಯೂವರ್ ಆಗಿ ಹೇಳ್ತಾರೆ, ಆಸ್ ಎ ಆಡಿಯನ್ಸ್ ಆಗಿ ನನಗೆ ಹಂಗೇನೆ ಅನಿಸಿದ್ದು. ನಾನು ಎರಡು ಸೈಡನ್ನು ನೋಡಿ ಮಾತಾಡೋದಾದ್ರೆ ನ್ಯೂಟ್ರಲ್ ಆಡಿಯನ್ಸ್ ಆಗಿ ನಾನು ಹೇಳ್ತಾ ಇರೋದು. ಒಂದೇ ಯಾರೋ ಒಬ್ರು ಫೇವ್ರೇಟ್ ಅಂತ ನೋಡೋದಾದ್ರೆ ಅದು ಬೇರೆ ಬೇರೆ ರೀತಿ ಕಾಣಿಸುತ್ತೆ. ಬಟ್ ನ್ಯೂಟ್ರಲ್ ಆಡಿಯನ್ಸ್ ಆಗಿ ನೋಡುವಾಗ ಹಂಗೇನೆ ಅನ್ಸೋದು, ಯಾಕೆ ಈ ರೀತಿಯಾಗಿ ಮಾಡಿದ್ರು ಅಂತ ಹೇಳಿ. ಒಟ್ಟಾರೆಗೆ ರಾಶಿಕಾ ಅವರಿಗಂತೂ 100% ಮೋಸ ಆಗಿದ್ದಂತೂ ನಿಜ. ಅವ್ರು ಹೇಳೋಕೆ ಹೊರಟಿದ್ದಂತಹ ಪಾಯಿಂಟನ್ನು ಕಂಪ್ಲೀಟಾಗಿ ಸಪ್ರೆಸ್ ಮಾಡಿದ್ರು. ಅಶ್ವಿನಿ ಗೌಡ ಅವರ ಬಗ್ಗೆ ತೊಡೆ ವಿಷಯವನ್ನು ಅವರು ಕ್ಲಾರಿಫೈ ಮಾಡೋದಕ್ಕೆ ಹೊರಟಿದ್ರು. ಬಟ್ ಅದು ಹಂಗಂಗೆ ಅಶ್ವಿನಿ ಗೌಡ ಅವ್ರ ತಪ್ಪೇ ಇಲ್ಲ, ಎಲ್ಲ ಸರಿಯಾಗಿ ಹೇಳಿದಾರೆ ಅನ್ನೋ ರೀತಿನಲ್ಲಿ ಅದನ್ನು ತೇಲಿಸಿ ಸೂರಜ್ ಅವರ ವಿಷಯವನ್ನು ಮಧ್ಯೆ ತಗೊಂಡು ಬಂದು ಕನ್ಫ್ಯೂಸ್ ಮಾಡಿದ್ರು. ಮತ್ತು ರಾಶಿಕಾ ಅವರನ್ನು ಎಮೋಷ್ನಲಿ 100% ಡೌನ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ನಿನ್ನೆ ಎಪಿಸೋಡಲ್ಲಂತೂ ರಕ್ಷಿತಾ ಅವ್ರಿಗೂ ಹಿಂಗೆ ಆಯಿತು, ಕಾವ್ಯ ಅವರಿಗೂ ಹಾಗೇನೆ ರಾಶಿಕಾ ಅವರಿಗೂ ಕೂಡ ಆಗಿದೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಅಂದ್ಕೊಂಡಿದ್ದೆ ನಾನು ನಿನ್ನೆ ರಾತ್ರಿನೇ. ಬಟ್ ಏನಾಯಿತು, ನಿನ್ನೆ ರಾತ್ರಿ ಆ ವಿಡಿಯೋನ ರೆಡಿ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಹೀಗಾಗಿ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮಗೂ ಕೂಡ ಹಿಂಗೆ ಅನ್ನಿಸ್ತಾ, ಅಥವಾ ಸುದೀಪ್ ಅವ್ರು ಮಾಡಿದ್ದು ಸರಿಯಾಗಿತ್ತಾ, ಅಥವಾ ರಾಶಿಕಾ ಅವ್ರದ್ದೇನೆ ತಪ್ಪಿತ್ತಾ ಅಲ್ಲಿ? ನಿಮ್ಮ ಅನಿಸಿಕೆ ಏನೇ ಇದ್ರು ಕೂಡ ಅದನ್ನು ನೀವು ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯವನ್ನು ನೀವು ಶೇರ್ ಮಾಡ್ಕೊಳ್ಳಿ. ನನ್ನ ಅಭಿಪ್ರಾಯ ಅಂತೂ ಇದು, ನಿನ್ನೆ ಒಂದು ಎಪಿಸೋಡ್ ಏನಿದೆ 100% ಬಿಗ್ ಬಾಸ್ ಕನ್ನಡ ಸೀಸನ್ನ ಒಂದು ಇತಿಹಾಸಗಳಲ್ಲಿ ಅತ್ಯಂತ ಕೆಟ್ಟ ಎಪಿಸೋಡ್ಗಳಲ್ಲಿ ಯಾವುದಾದ್ರೂ ಒಂದು ಇದೆ ಅಂತ ಅನ್ನೋದಾದರೆ, ಕೆಲವೊಂದಿಷ್ಟು ಎಪಿಸೋಡ್ಗಳಿದ್ದಾವೆ, ಅದರಲ್ಲಿ ಇದು ಕೂಡ ಒಂದು ಅಟ್ ಪ್ರೆಸೆಂಟಲ್ಲಂತೂ ಟಾಪಲ್ಲಿ ಇದೆ ಅಂತ ಅನಿಸ್ತಾ ಇದೆ. ಅನ್ನೆಸೆಸರಿಯಾಗಿ ಇಲ್ಲಿ ಧ್ರುವಂತ್ ಅವರನ್ನು ಮತ್ತು ಅಶ್ವಿನಿ ಅವರನ್ನು ಹೈಪ್ ಮಾಡಿದ್ದು ಒಂದು, ಕಾವ್ಯ ಅವರನ್ನು ಸುಮ್ಮನೆ ಡೌನ್ಫಾಲ್ ಮಾಡಿದ್ದು, ಹಾಗೆಯೇ ರಕ್ಷಿತಾ ಅವರನ್ನಂತೂ ಅವರು ರಾಶಿಕ್ ಅವ್ರು ಹೇಳದಂತಹ ಮಾತನ್ನ ಹೇಳೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಿ ರಕ್ಷಿತಾ ಅವರನ್ನ ಡೌನ್ಫಾಲ್ ಮಾಡಿದ್ದು, ಕೆಳಗಡೆ ತಳ್ಳಿದ್ದು ಅಥವಾ ಎಮೋಷನಲಿ ಡೌನ್ ಮಾಡಿದ್ದು. ಆಮೇಲೆ ರಾಶಿಕಾ ಅವರನ್ನ ಕೂಡ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಆಯಿತು ನನಗಂತೂ. ಯಾರೋ ಒಂದಿಬ್ಬರನ್ನ ಸ್ವಲ್ಪ ಹೈಪ್ ಮಾಡೋದಕ್ಕೋಸ್ಕರ ಉಳಿದವ್ರನ್ನೆಲ್ಲ ಬೇಕಂತಾನೆ ಸಪ್ರೆಸ್ ಮಾಡೋದೇನಿದೆ ಇಷ್ಟ ಆಗಿಲ್ಲ. ಹಾಗೆಯೇ ಧ್ರುವಂತ್ ಅವರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಸ್ವಲ್ಪ ಅದ್ರ ಬಗ್ಗೆ ಪಾಯಿಂಟನ್ನು ಬರೆದಿಟ್ಟಿದ್ದೀನಿ, ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ ಆದಷ್ಟು ಬೇಗ. ಒಟ್ಟಾರೆಯಾಗಿ ಮೇನ್ ಆಗಿ ರಾಶಿಕಾ ಅವರ ವಿಷಯದಲ್ಲಿ ನಿಮ್ಗೆ ಏನು ಅನ್ನಿಸ್ತು? ಕಿಚ್ಚ ಸುದೀಪ್ ಅವರು ಈ ರೀತಿಯಾಗಿ ಮಾಡಿದ್ದು ಸರಿ ಅಂತ ಅನ್ನಿಸ್ತಾ, ಅಥವಾ ತಪ್ಪಾಗಿತ್ತಾ, ಅಥವಾ ರಾಶಿಕಾ ಅವ್ರದ್ದೇ ಏನಾದರೂ ತಪ್ಪಿತ್ತಾ? ನಿಮ್ಮ ಅನಿಸಿಕೆಗಳನ್ನು ಮಿಸ್ ಮಾಡದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸನ್ನು ನಾನು ಓದ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.